ಮೊದಲು ಪುಳಿಯೋಗರೆ ಏನು ಖಾಲಿ ಒಂದು 5 ನಿಮಿಷದಲ್ಲೇ ರುಚಿಯಾದಂತಹ ಪುಳಿಯೋಗರೆನ ಮಾಡ್ಬೋದು ನೋಡಿ ಯಾವ ರೀತಿ ಅಂತ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತಿನ ಬ್ಲಾಗಲ್ಲಿ ಪುಳಿಯೋಗರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಏನಾರ ಇಷ್ಟ ಆದರೆ ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಗೈಸ್. ಪ್ಲೀಸ್ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಹಲೋ ಗಾಯ್ಸ್, ಇವತ್ತು ನಾನು ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಲ್ಲ. ಸೊ ಅದಕ್ಕೆ ಪುಳಿಯೋಗರೆ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂತಂದರೆ ನೋಡಿ. ಮೊದಲು ನಾನಿಲ್ಲಿ ಶೇಂಗಾ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು ಮತ್ತು ಸಾಸಿವೆ ಜೀರಿಗೆ, ಮತ್ತು ಇಲ್ಲಿ MTR ಅವ್ರದ್ದು ಪುಳಿಯೋಗರೆ ಪೌಡರ್ನ ತೊಗೊಂಡಿದ್ದೀನಿ. ಆಲ್ರೆಡಿ ಇದರೊಳಗಡೆ ಮಸಾಲ ಆಗಿರ್ಬೋದು, ಖಾರ, ಹುಳಿ, ಉಪ್ಪು ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ನಾನು ಇಷ್ಟೆಲ್ಲ ಪುಳಿಯೋಗರೆ ಮಾಡೋಕ್ಕೆ ಬೇಕಾಗೋ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ. ಈಗ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಪುಳಿಯೋಗರೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ನೋಡಿ, ಮೊದಲು ಪಾತ್ರೆನ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ವಿಡಿಯೋದಲ್ಲಿ. ಅದು ಮಸಾಲ ಇರುತ್ತಲ್ಲ, ಸೊ ಆ ಮಸಾಲದಲ್ಲಿನೇ ಎಲ್ಲ ಹುಳಿ ಆಗಿರ್ಬೋದು, ಉಪ್ಪು, ಖಾರ ಅದರೊಳಗಡೆ MTR ಮಸಾಲದಲ್ಲೇ ಇರುತ್ತೆ. ಸೊ ಹಂಗಾಗಿ ಅಷ್ಟೊಂದೇನು ಸಾಮಗ್ರಿಗಳು ಬೇಕಾಗೋದಿಲ್ಲ ಪುಳಿಯೋಗರೆ ಮಾಡೋಕ್ಕೆ. ನಾವು ಯಾವ ರೀತಿ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಈ ಎಣ್ಣೆ ಗರಮ್ ಆಗಿದೆ, ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಬೆಳ್ಳುಳ್ಳಿನ ಹಾಕ್ಕೋಬೇಕು. ನಾವು ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ, ಅಷ್ಟೊಂದೇನು ಕಪ್ಪಗಾಗಕ್ಕೇನು ಬಿಡಬಾರ್ದು. ಇವು ಮತ್ತು ಶೇಂಗಾ, ಕರಿಬೇವು, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ಒಟ್ಟಿಗೆ ಹಾಕ್ಕೋತೀನಿ. ಇಲ್ಲಾಂದರೆ ಚಟಪಟ ಅಂತ ಸಿಡ್ಬಿಡ್ತೇವೆ. ಸೊ ಹಂಗಾಗಿ ಕ್ಲೋಸ್ ಮಾಡಿ. ಇವಾಗ ತಿರ್ಗಾ ನಾವು ಏನು MTR ಅವ್ರದ್ದು ಪುಳಿಯೋಗರೆ ಪೌಡರ್ನ ತೊಗೊಂಡಿದ್ವಿ, ಈ ಪೌಡರ್ನ ಇವಾಗ ಈ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು. ನೀವು ಎಷ್ಟು ರೈಸ್ ತೊಗೊಂಡಿರ್ತೀರೋ ಆ ಲೆವೆಲ್ದಾಗ ಪುಳಿಯೋಗರೆ ಪೌಡರ್ನ ಯೂಸ್ ಮಾಡಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ನೋಡಿ. ಇವಾಗ ನಾವೇನು ರೈಸ್ ತೊಗೊಂಡಿದ್ವಿ, ಈ ರೈಸ್ನ ಇದರೊಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಎಷ್ಟು ಸಿಂಪಲ್ ನೋಡಿ ಗೈಸ್. ಖಾಲಿ ಒಂದು 5 ಮಿನಿಟ್ಸು ಬೇಕಾಗಲ್ಲ, ಖಾಲಿ ಒಂದು 3 ಮಿನಿಟ್ಸ್ ಒಳಗಡೆ ಪುಳಿಯೋಗರೆ ಮಾಡ್ಬೋದು. ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ, ಎಲ್ಲರೂ ಟೇಸ್ಟ್ ಒಂದೇ ಥರ ಇರೋಲ್ಲ. ನಾವು ಯಾವ ರೀತಿ ಮಾಡ್ತೀವಿ ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತೋಗುತ್ತೆ. ಸ್ವಲ್ಪ ಗರಮ್ ಆಗಲಿಕ್ಕೆ ಬಿಡಬೇಕು ನೋಡಿ ಗೈಸ್. ಖಾಲಿ ಒಂದು 3 ನಿಮಿಷದಲ್ಲೇ ಪುಳಿಯೋಗರೆ ರೆಡಿ ಆಯಿತು. ವಿಡಿಯೋ ಏನಾರ ಇಷ್ಟ ಆದರೆ ಗೈಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರಿಯಾ ಪರಂ ಬ್ಲಾಗ್ಸ್ನ ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಗೈಸ್, ಇವಾಗ ಟೇಸ್ಟ್ ಮಾಡಿ ನೋಡೋಣ ಗೈಸ್. ನೋಡಿ, ಫೈನಲಾಗಿ ಪುಳಿಯೋಗರೆ ಯಾವ ರೀತಿ ಬಂದಿದೆ. ಚೆನ್ನಾಗಿ ಬಂದಿದೆ. ಅದರೊಳಗಡೆ ಎಲ್ಲ ಮಸಾಲೆ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ. ಫೈನಲಾಗಿ ಪುಳಿಯೋಗರೆ ಈ ಥರ ಬಂದಿದೆ ಗೈಸ್. ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ನನ್ನ ಚಾನಲ್ನ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರಿಯ ಪರಂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಗೈಸ್, ಪ್ಲೀಸ್ ಸಪೋರ್ಟಿಂಗ್.